ವಿಜಯ್, ನಿನ್ ಆಕ್ಟಿಂಗು ಇನ್ವಾಲ್ವ್ಮೆಂಟು ಎಲ್ಲ ಪ್ರೊಡ್ಯೂಸರ್ ಮ್ಯಾಮ್ ಹತ್ರ ಹೇಳಿ ಆಯ್ತು. ಓ ಸೂಪರ್ ಮ್ಯಾಮ್. ಮ್ಯಾಮ್ ನಾನ್ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಮೇಡಮ್, ನನ್ನ ನಂಬಿ. ಆಮೇಲೆ ಮ್ಯಾಮ್ ಏನ್ ಕತೆ ಹೇಗೆ ಆಕ್ಟ್ ಮಾಡ್ಬೇಕಂತ ಒಂದ್ಸಲ ಹೇಳ್ಬಿಟ್ರೆ ನಾನ್ ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀನಿ ಮೇಡಮ್. ಅದು ಏನೂ ಇಲ್ಲ ವಿಜಯ್, ಪ್ರೊಡ್ಯೂಸರ್ ಮ್ಯಾಮು ನೀವು ಸೇರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್? ಓ ಸೂಪರ್ ಮೇಡಮ್. ಅಕ್ಕ ತಮ್ಮನ್ ಸೆಂಟಿಮೆಂಟು ಸೂಪರ್ ಆಗಿರುತ್ತೆ ಮೇಡಮ್, ಚೆನ್ನಾಗಿ ಮಾಡ್ಬೋದು. ಏನೇ ಇದು? ಇರು ನಾನ್ ನೋಡ್ಕೋತೀನಿ. ವಿಜಯ್, ಹೇಳಿ ಇದು ಮೇಡಮ್. ನೀವ್ ಅಂದ್ಕೊಳ್ಳೋ ತರ ಕಥೆ ಅಲ್ಲ. ಅವರಿಗೆ ವಯಸ್ಸು 30, ನಿನಗೆ ವಯಸ್ಸು 20. ವಯಸ್ಸು ಜಾಸ್ತಿ ಇರೋ ಹುಡುಗಿ ವಯಸ್ಸು ಕಡಿಮೆ ಇರೋ ಹುಡುಗನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದೇ ಈ ಮೂವಿ ಕಥೆ. ಓಕೆನಾ? ಓಕೆ ಮ್ಯಾಮ್. ಆದ್ರೆ ಇದು ನನ್ನ ಫಸ್ಟ್ ಮೂವಿ, ಏನಾದ್ರೂ ತೊಂದರೆ ಆಗುತ್ತಾ? ಇದರಿಂದ ಏನ್ ತೊಂದ್ರೆ ಆಗತ್ತೆ? ಯಾರ್ಯಾರೋ ಹೇಗೇಗೋ ಆಕ್ಟ್ ಮಾಡ್ತಾ ಇದಾರೆ, ಅದೆಲ್ಲ ಏನಾಗಲ್ಲ, ನೋಡ್ಕೊಳ್ಳೋಣ. ಸರಿ ಮೇಡಮ್, ನಾನ್ ಮನೆಗೆ ಹೋಗಿ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ ಮೇಡಮ್. ಥ್ಯಾಂಕ್ಸ್ ಮ್ಯಾಮ್, ನಾನು ಬರ್ತೀನಿ. ಏಯ್, ಇವ್ನ್ ಪ್ಲಾನಿಗೆ ಸೆಟ್ ಆಗತ್ತೆ ಅಂತ ಹೇಳಿದ್ದೆ, ಇವ್ನ್ ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಇದ್ದಾನೆ. ಅದೆಲ್ಲ ಏನೂ ಇಲ್ಲ, ನೀನ್ ಬೇಕಾದ್ರೆ ನೋಡು, ಅವನು ಸೂಪರ್ ಆಗಿ ಆಕ್ಟ್ ಮಾಡ್ತಾನೆ. ನೀನ್ ಬೇಕಾದ್ರೆ ವೇಟ್ ಮಾಡಿ ನೋಡು. ಏನೋ ಕಣೆ, ಯಾವ ತೊಂದ್ರೆ ಆಗದೆ ನೋಡ್ಕೊಳೆ. ಚಿಂತೆ ಮಾಡ್ಬೇಡ್ಬೆ, ಅದೇ ನಾನಿದೀನಲ್ಲ. ಮೇಡಮ್ಗೆ ಇವಾಗ ನಾನೇನು ಉತ್ತರ ಕೊಡೋದು? ಅವ್ರ ಶೂಟಿಂಗ್ಗೆ ಒಪ್ಕೊಳೋಣ ಇಲ್ಲ ಬೇಡನಾ? ಇದೇ ನಮಗೆ ಮೊದಲನೇ ಸಿನಿಮಾ ಬೇರೆ. ಹೇಳಮ್ಮ. ಹಲೋ ಮಗ, ಏನಪ್ಪ ಮಾಡ್ತಾ ಇದೀಯಾ? ಊಟ ಆಯ್ತಾ? ನಂದು ಊಟ ಆಯ್ತು, ನಿಂದಾಯ್ತಾ? ಆಯ್ತಪ್ಪ. ಆಮೇಲೆ ಪಾಪು ಕೆಲ್ಸಕ್ಕೆ ಹೋಗಿ ಬಂದಾಯ್ತಾ? ಅವಳು ಆಗ್ಲೇ ಬಂದಾಯ್ತು. ಕೆಲ್ಸ ಏನಾರು ಸಿಗ್ತಾಪ್ಪ? ಈ ತಿಂಗಳು ನೀ ಹೇಳ್ದಾಗೆ ಸಿನಿಮಾ ಚಾನ್ಸ್ ಖಂಡಿತ ಸಿಗುತ್ತಲ್ಲ? ಅಮ್ಮ ಸಿಗುತ್ತಮ್ಮ, ಅದೇನ್ ಸಾಧಾರಣ ವಿಷಯ ಅನ್ಕೊಂಡಿದ್ಯಾ? ಸಿನಿಮಾ ಅಮ್ಮ, ನೀವು ಅನ್ಕೊಂಡಿದ್ದ ತರ ಇಲ್ಲಿ ನಡೆಯಲ್ಲ, ವೇಟ್ ಮಾಡ್ಬೇಕು. ಕೋಪ ಮಾಡ್ಕೋಬೇಡ. ನನಗೂ ಏನಾದ್ರೂ ಒಂದು ಚಾನ್ಸ್ ಸಿಗುತ್ತಂತ ಕಾಯ್ತಾ ಇದೀನಮ್ಮ. ಆಯ್ತಪ್ಪ ಕೋಪ ಮಾಡ್ಕೋಬೇಡ. ಅಮ್ಮ ಅದಕ್ಕೋಸ್ಕರ ಹೇಳ್ತಾ ಇಲ್ಲ, ಅವಾಗವಾಗ ಎದೆ ನೋವ್ತಾ ಇದೆ. ನೀ ತೆಕ್ಕೊಟ್ ಮಾತ್ರ ಎಲ್ಲ ಖಾಲಿ ಆಗ್ಬಿಡ್ತು. ನಿನ್ ತಂಗಿ ಸಂಪಾದನೆ ಮಾಡ್ಕೊಂಡ್ ಬರೋ ದುಡ್ಡು ಮನೆ ಖರ್ಚಿಗೆ ಸರಿಯಾಗೋಯ್ತಪ್ಪ. ನಿನಗೆ ಗೊತ್ತಲ್ಲ ನಮ್ಗೆ ಎಷ್ಟು ಸಾಲ ಇದೆ ಅಂತ. ಅಪ್ಪ ಇದ್ದಾಗ ನಮ್ಗೆ ಯಾವ ತೊಂದ್ರೆನೂ ಇದ್ದಿಲ್ಲ. ಇವಾಗ ಅವ್ರು ಇಲ್ದೆ ತುಂಬಾ ಕಷ್ಟ ಆಗ್ತಾ ಇದೆಪ್ಪ. ನನ್ನಿಂದ ಆಗ್ತಾ ಇಲ್ಲಪ್ಪ. ನಿನ್ ತಂಗಿನೂ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ. ನೀನೇ ಜವಾಬ್ದಾರಿ. ಏನಮ್ಮ ಹೇಳಿದ್ದೇನೆ ಹೇಳ್ತಾ ಇದೀಯಾ? ನಾನೊಂದು ವಿಷಯ ಹೇಳ, ಒಂದೇ ದಿನಕ್ಕೆ ಯಾವ್ದೂ ಸಿಗಲ್ಲ, ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಆಯ್ತಪ್ಪ, ಅವಾಗ್ಲೇ ಅದು ಸಿಗುತ್ತೆ. ಕೋಪ ಮಾಡ್ಕೋಬೇಡಪ್ಪ. ಇಷ್ಟು ಸಾಲ ಇದೆ ಅಂತ ನಿಂಗೆ ಹೇಳ್ತಾ ಇದ್ದೀನಿ. ಸರಿಮಾ, ನನಗೆ ಅರ್ಥ ಆಯ್ತು. ನಾನು ಹೇಗಾದ್ರೂ ನಮ್ಮ ಸಾಲನ ತೀರಿಸ್ತೀನಿ. ಇವತ್ತು ಬೆಳಿಗ್ಗೆನೆ ಒಂದು ಆಡಿಷನ್ಗೆ ಹೋಗ್ಬಂದೆ. ಆಯ್ತಪ್ಪ, ಮಾತ್ರೆ ತೊಗೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ದುಡ್ಡಿದ್ರೆ ಕಳ್ಸ್ಕೊಡಪ್ಪ. ಆಗ್ತಾ ಇಲ್ಲಪ್ಪ, ರಾತ್ರಿ ಎಲ್ಲ ನಿದ್ದೆನೇ ಬರ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. ಮಾತ್ರೆ ಹಾಕಿದ್ರೇನೆ ಸರಿ ಹೋಗ್ತಾ ಇದೆ. ಸ್ವಲ್ಪ ದುಡ್ಡಿದ್ರೆ ಕಳ್ಸ್ಕೊಡಪ್ಪ. ಸರಿ ಅಮ್ಮ, ನನ್ನ ಹತ್ರ ಎಷ್ಟಿದೆ ಅಂತ ನೋಡ್ತೀನಿ. ಆಯ್ತಪ್ಪ. ನನ್ನ ಹತ್ರ ಇಲ್ಲಾಂದ್ರೂ ಫ್ರೆಂಡ್ಸ್ ಹತ್ರ ಕೇಳಿ ಕಳಿಸ್ತೀನಿ, ಸರಿನಾ? ನೀದನ್ನೆಲ್ಲ ನೆನ್ಸ್ಕೊಂಡು ಚಿಂತೆ ಮಾಡಬೇಡ, ಬೇಗನೆ ನಮ್ಮ ಕಷ್ಟ ಎಲ್ಲ ತೀರೋಗುತ್ತೆ. ನೀವು ಚಿಂತೆ ಮಾಡಬೇಡಿ. ಆಯ್ತಪ್ಪ. ಏನು ಇವನು ಈ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ದಾನೆ? ಏನಂತ ಗೊತ್ತಿಲ್ವಲ್ಲ. ಹಲೋ ಹಲೋ ಮೇಡಮ್. ಮ್ಯಾಮ್, ನೀವು ನಿತ್ಯ ಮೇಡಮ್ ತಾನೇ ಮ್ಯಾಮ್? ಹೌದು, ಹೇಳಿ. ನಾನು ವಿಜಯ್ ಮಾತಾಡ್ತಾ ಇದ್ದೀನಿ ಮ್ಯಾಮ್. ಹೇಳು ವಿಜಯ್. ನಿಮ್ಮನ್ನ ಇವತ್ತು ಈವ್ನಿಂಗ್ ಮೀಟ್ ಮಾಡ್ಬೋದಾ ಮ್ಯಾಮ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ಬೋದಾ ಮ್ಯಾಮ್? ಓಕೆ ಬಾ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.
ಹ್ಮ್. ಹ್ಮ್. ಹೇಳಿ ನಿತ್ಯಮ್ಮ. ಅಯ್ಯೋ ಕನಕಮ್ಮ, ಎಷ್ಟು ಸಲ ನಿಮಗೆ ಹೇಳೋದು ಕಾಫಿಯಲ್ಲಿ ಶುಗರ್ ಜಾಸ್ತಿ ಹಾಕಿ ಅಂತ. ಕಾಫಿಯಲ್ಲಿ ಶುಗರೇ ಇಲ್ಲ. ಹೌದಾ? ನಾನು ಹಾಕಿದ್ನಲ್ಲ. ನಾನೇ ಎಲ್ಲೋ ಒಂದ್ಸಲ ಕಾಫಿ ಕುಡಿತೀನಿ, ಅದು ಹೀಗಿದೆ. ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಿ. ಸರಿ, ಓಕೆ. ಆಗ್ಲೇ ಆ ಹುಡುಗ ಬರ್ತೀನಿ ಅಂತ ಹೇಳ್ದ, ಇನ್ನೂ ಕಾರಣೆ. ಅವನು ಒಪ್ಕೋತಾನ ಇಲ್ವಾ ಅಂತ ಗೊತ್ತಿಲ್ವಲ್ಲ. ಹಾಯ್ ಮ್ಯಾಮ್. ಕೂತ್ಕೋ. ಹ್ಮ್. ಯಾಕೆ ನಾನು ಅರ್ಜೆಂಟಾಗಿ ಮೀಟ್ ಮಾಡ್ಬೇಕಂತ ಹೇಳ್ದೆ? ಅದು ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಯಾಕೆ ಮಾಡ್ತೀನಿ ಮೇಡಮ್. ಆಹಾ, ರೇವತಿ ಹೇಳ್ದಾಗೆ ಇವ್ನು ನಮ್ಮ ಪ್ಲ್ಯಾನಿಗೆ ಒಪ್ಕೊಂಡಲ್ಲ. ಸರಿ, ಹೇಗೋ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು. ಒಳ್ಳೆ ಕಾಲ ವಿಜಯ್, ನೀನು ಇವಾಗಲೇ ಬಂದೆ. ಇಲ್ಲಾಂದ್ರೆ ನಾಳೆನೇ ಒಂದು ಹುಡುಗನ್ ನೋಡಿ ಅಡ್ವಾನ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಅಯ್ಯೋ ಮೇಡಮ್, ಆ ಥರ ಎಲ್ಲ ಮಾಡೋಕೋಬೇಡಿ ಮೇಡಮ್. ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಮೇಡಮ್. ಇವಾಗ ನಾವು ರಿಹರ್ಸಲ್ ಮಾಡ್ತೀವಲ್ವಾ, ಅಲ್ಲಿ ಬೇಕಾದ್ರೆ ನೀವು ನೋಡಿ, ವಿಜಯ್ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೀಯ ಅಂತ ನೀವೇ ನನ್ನ ಮೆಚ್ಕೊಂತೀರಾ. ಅಷ್ಟು ಚೆನ್ನಾಗಿ ನಾನು ಆ್ಯಕ್ಟ್ ಮಾಡ್ತೀನಿ ಮೇಡಮ್. ಓಕೆ ವಿಜಯ್, ಪ್ಲೀಸ್ ಮ್ಯಾಮ್. ಓಕೆ ಓಕೆ. ನಾನು ಹೇಳ್ದಾಗೆ ನೀನ್ ಸರಿಯಾಗಿ ಆಕ್ಟ್ ಮಾಡಿದ್ರೆ ನಿನಗೆ ಒಳ್ಳೆ ಫ್ಯೂಚರು ಸಿಗುತ್ತೆ, ಸಂಬಳನೂ ಸಿಗುತ್ತೆ. ಆಮೇಲೆ ರೇವತಿ ಹತ್ರ ಹೇಳಿ ಅವಳ ಮೂವಿಯಲ್ಲಿ ನಿನ್ನ ಹೀರೋ ಆಗಿ ಹಾಕ್ಲಿಕ್ಕೆ ಹೇಳ್ತೀನಿ. ಓಕೆ ಮ್ಯಾಮ್. ಈ ರಿಹರ್ಸಲ್ ಅಲ್ಲೇ ನೀನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಇಲ್ವಾ ಅಂತ ನಾನು ಕಂಡಿಡಿತೀನಿ. ಓಕೆ ಮ್ಯಾಮ್, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಮ್ಯಾಮ್. ಓಕೆ, ಇಲ್ಲಿ ನೋಡು, ಇದೇನ್ ಸಾಧಾರಣ ವಿಷಯ ಅಲ್ಲ. ನೀನ್ ಹಾಗೆ ರಿಯಲ್ ಆಗಿ ಆಕ್ಟ್ ಮಾಡ್ಬೇಕು. ನಿನ್ ಜೊತೆ ನಟಿಸೋ ನನ್ನ ಅಪ್ಪನ್ ಕ್ಯಾರೆಕ್ಟರ್ ಸರಿ, ಆ ಕೆಲ್ಸದವ್ರ ಕ್ಯಾರೆಕ್ಟರ್ ಸರಿ, ಅಷ್ಟು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ತಾರೆ. ಅಷ್ಟ್ರ ಮಟ್ಟಿಗೆ ಅವರಿಗೆ ರಿಹರ್ಸಲ್ ಕೊಟ್ಟು ಟ್ರೈನ್ ಮಾಡಿ ಇಟ್ಟಿದೀವಿ ನಾವು. ಸೊ ನೀನು ಚೆನ್ನಾಗಿ ಆಕ್ಟ್ ಮಾಡ್ದೆ ಅಂತ ಇಟ್ಕೋ. ಎಲ್ರಿಗೂ ಅಡ್ವಾನ್ಸ್ ಕೊಟ್ಬಿಟ್ಟು ಮೂವಿ ಪೂಜೆ ಹಾಕ್ಬಿಟ್ಟು ಶೂಟಿಂಗ್ ಶುರು ಮಾಡ್ಬಿಡೋಣ. ಆಯ್ತು ಮ್ಯಾಮ್, ನೀವು ಹೇಳ್ದಾಗೆ ಮಾಡ್ಬಿಡೋಣ. ಅದಕ್ಕೆ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಮಾಡ್ತೀಯಲ್ಲ? ಅರೆ ನೀವು ಬೇರೆ ಮ್ಯಾಮ್, ನನಗೆ ಊಟ ನೀರ್ಗಿಂತ ಆ್ಯಕ್ಟಿಂಗೇ ತುಂಬ ಮುಖ್ಯ ಮ್ಯಾಮ್. ನೀವೇನು ಹೇಳ್ತಿರೋ ಆ ಥರ ಎಲ್ಲ ನಾನು ಆ್ಯಕ್ಟ್ ಮಾಡಲ್ಲ ಮ್ಯಾಮ್. ಏನೋ ಆಕ್ಟ್ ಮಾಡಲ್ವಾ? ಆ ಕ್ಯಾರೆಕ್ಟ್ರಲ್ಲೇ ಬದುಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಗುಡ್. ಇಲ್ಲಿ ನೋಡು, ನೀನ್ ಮಾತ್ರ ಸರಿಯಾಗಿ ಆಕ್ಟ್ ಮಾಡಿಲ್ಲ. ಆಮೇಲೆ ಈ ಕಡೆ ನೀನ್ ತಿರುಗ್ ಕೂಡ ನೋಡಬಾರ್ದು. ಅಯ್ಯೋ ಮ್ಯಾಮ್, ನಾನು ಹುಟ್ಟದಾಗ್ಲಿದ್ದ ಒಬ್ಬ ಆ್ಯಕ್ಟರ್ ಆಗ್ಬೇಕಂತಾನೆ ಗುರಿ ಇತ್ತು ಮ್ಯಾಮ್. ನೀವು ಚಿಂತೆ ಮಾಡಬೇಡಿ. ಓಕೆ, ಇವಾಗ್ಲಿಂದ ನಾನ್ ನಿನ್ ಪ್ರೊಡ್ಯೂಸರ್ ಅಲ್ಲ. ಸೊ ನೀ ನನ್ನ ಮೇಡಮ್ ಅಂತ ಕರಿಬಾರ್ದು. ನಾನ್ ನಿನ್ ವೈಫ್ ನಿತ್ಯ ಅಂತಾನೆ ಹೆಸರಿಟ್ಟು ಕರಿಬೇಕು. ಓಕೆ ಮ್ಯಾಮ್. ಏನ್ ಹೇಳ್ದೆ? ಓಕೆ ನಿತ್ಯ. ಗುಡ್. ಓಕೆ, ನೀನ್ ಯಾವಾಗ್ಲಿಂದ ಆಕ್ಟ್ ಮಾಡ್ಲಿಕ್ಕೆ ಬರ್ಬೇಕಂತ ನಾನು ಹೇಳ್ತೀನಿ. ಈಗ ನೀನ್ ಮನೆಗೆ ಹೊರಡು. ಓಕೆ ಮ್ಯಾಮ್. ಬರ್ತೀನಿ ನಿತ್ಯ. ಓಕೆ. ಎಲ್ಲ ನಾವು ಅಂದ್ಕೊಂಡಾಗೆ ಕರೆಕ್ಟಾಗಿ ನಡೀತಾ ಇದೆ. ಇದನ್ನ ತಕ್ಷಣ ರೇವತಿಗೆ ಹೇಳಬೇಕು.